ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಎಲ್ಲರೂ ಕೂಡ ನನಗೆ ಕಂಪ್ಲೇಂಟ್ ಮಾಡ್ತಿದ್ದೀರಾ ಸ್ವಲ್ಪ ಸ್ಲೋ ಆಗಿ ಮಾತಾಡಿ ಅಂತ. ಅಂದರೆ ತುಂಬ ಫಾಸ್ಟಾಗಿ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ನಾನು ತುಂಬ ಸ್ಲೋ ಆಗಿ ಮಾತಾಡಿದ್ರೆ ವ್ಲಾಗೆಲ್ಲಿ ಲೆಂತ್ ಆಗುತ್ತೆ ಅಂತ ಸ್ವಲ್ಪ ಸ್ಪೀಡಾಗಿ ಮಾತಾಡ್ತೀನಿ ಅಷ್ಟೇ. ಇನ್ಮೇಲಿಂದ ಸ್ವಲ್ಪ ಸ್ಲೋ ಆಗೇ ಮಾತಾಡ್ತೀನಿ. ಆ್ಯಂಡ್ ಈ ವ್ಲಾಗ್ನ ನಾನು ಆಲ್ರೆಡಿ ಶೂಟ್ ಮಾಡಿದ್ದೀನಿ. ಇಂಟ್ರೋ ತೊಗೊಂಡಿರಲಿಲ್ಲ. ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ ನಮ್ಮದು ವೀಕೆಂಡ್ ಹೇಗಿತ್ತು ಅಂತ ಅಂದ್ಬಿಟ್ಟು ಶೂಟ್ ಮಾಡ್ಕೊಂಡಿದ್ದೆ. ಅದೆಲ್ಲ ಕ್ಲಿಪ್ಪಿಂಗ್ಸು ನಾನು ಇವಾಗ ಅಟ್ಯಾಚ್ ಮಾಡ್ತೀನಿ. ನೋಡ್ಕೊಂಡು ಬನ್ನಿ, ನಾನು ಮತ್ತೆ ನಿಮಗೆ ಸಿಗ್ತೀನಿ. ಈ ವ್ಲಾಗಲ್ಲಿ 2 ದಿನದ ಕ್ಲಿಪ್ಪಿಂಗ್ನ ನಾನು ಅಟ್ಯಾಚ್ ಮಾಡಿದ್ದೀನಿ. ಸ್ಯಾಟರ್ಡೆ ಮತ್ತು ಸ್ಯಾಟರ್ಡೆ ಸಂಡೇ 2 ದಿನವೂ ರಂಜಿತ್ ಮನೆಯಲ್ಲೇ ಇರ್ತಾರೆ. ವೀಕೆಂಡ್ ಅಲ್ವಾ, ಲೀವ್ ಇರುತ್ತೆ. ಆ್ಯಂಡ್ ನಾವು ಮಾರ್ನಿಂಗ್ ಎದ್ದು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ನಮ್ಮ ಮಗಳು ಕೂಡ ಆ ಟೈಮಲ್ಲಿ ಎದ್ದಿದ್ಲು. ಅವಳಿಗೆ ಈ ಡೈಪರ್ನ ಹಾಕಿ ರಾಕರಲ್ಲಿ ಈ ರೀತಿ ಮಲಗಿಸಿ ನಾವು ನಮ್ಮ ಕೆಲಸ ಮಾಡ್ಕೊತಿದ್ವಿ. ತುಂಬ ಹೊತ್ತು ಕೂಡ ನಾವು ರಾಕರಲ್ಲಿ ಹಾಕಲ್ಲ. ಮ್ಯಾಕ್ಸಿಮಮ್ ಅಂದರೆ ಒಂದು 20 to 30 ಮಿನಿಟ್ಸ್ ಅಷ್ಟೇ. ಅದರಲ್ಲೂ ಡೈಲಿ ಕೂಡ ಹಾಕಲ್ಲ. ಸಮ್ ಡೇಸ್ ಸ್ಕಿಪ್ ಕೂಡ ಆಗಿರುತ್ತೆ. ಇನ್ನೂ ಪುಟಾಣಿ ಅಲ್ವಾ ಅವಳಿಗೂ ಕಂಫರ್ಟಬಲ್ ಇರಲ್ವೇನೋ ಅಂತ ನಾವು ಥಿಂಕ್ ಮಾಡ್ತೀವಿ. ಪ್ರಾಪರಾಗೆ ನಿಂತ್ಕೋಬೇಕು ಅವಳಿಗೆ ಕಂಪ್ಲೀಟಾಗಿ. ಆವಾಗ ಅವಳಿಗೆ ತುಂಬ ಕಂಫರ್ಟಬಲ್ ಅಂತ ಅನಿಸುತ್ತೆ. ಒಂದು 3 ಮಂತ್ ಕಂಪ್ಲೀಟ್ ಆದಮೇಲೆ 4th ಮಂತಿಂದ ಆರಾಮ್ಸೆ ಈ ರಾಕರ್ನ ಚೆನ್ನಾಗಿ ಯೂಸ್ ಮಾಡ್ಬೋದು. ಬಟ್ ಸ್ಟಿಲ್ ಅವಳು ಆರಾಮಾಗೇ ಇರ್ತಾಳೆ, ಏನು ಅಳಲ್ಲ. ಆ ಟಾಯ್ಸಲ್ಲಿ ಮ್ಯೂಸಿಕ್ ಎಲ್ಲ ಬರ್ತಿರುತ್ತಲ್ವ, ಸೊ ಅದನ್ನು ಅಬ್ಸರ್ವ್ ಮಾಡ್ತಾ ಇರ್ತಾಳೆ ಟಾಯ್ಸ್ನೆಲ್ಲ. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ವೆಜಿಟೇಬಲ್ಸ್ ಎಲ್ಲ ಹಾಕಿ ಉಪ್ಮಾ ಮಾಡೋಣ ಅಂತ ರಂಜಿತೆ ಪ್ಲ್ಯಾನ್ ಮಾಡಿದ್ದು. ಮೋಸ್ಟ್ ಆಫ್ ಟೈಮ್ಸ್ ಹೆಂಗಾಗುತ್ತೆ ಅಂದರೆ ಮೆನ್ಯೂ ನಾನೇನು ಪ್ಲ್ಯಾನ್ ಮಾಡಲ್ಲ, ಅವರೇ ಹೇಳ್ತಾರೆ ಇದಿದೆ ಇದನ್ನು ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಹಂಗಾಗಿ ಇವತ್ತು ಉಪ್ಮಾ ಮಾಡ್ತಾಯಿದ್ದೀವಿ. ನಾನೆಲ್ಲ ರವೆ ಹುರ್ಕೊತಿದ್ದೆ, ಅವರು ವೆಜಿಟೇಬಲ್ಸ್ ಎಲ್ಲನೂ ಚಾಪ್ ಮಾಡಿಕೊಡ್ತಾಯಿದ್ರು. ಸ್ವಲ್ಪ ಎಣ್ಣೆ ಹಾಕೊಂಡು ಹುರ್ಕೊತೀನಿ. ಹಾಗಾಗಿ ಸ್ಟಾರ್ಟಿಂಗಲ್ಲಿ ಅದು ರವೆ ಸ್ವಲ್ಪ ಗಂಟು ಅಂತ ಕಾಣಿಸಿರ್ಬೋದು ನಿಮಗೆ. ಅದು ಉರಿತಾ ಈ ರೀತಿ ಚೆನ್ನಾಗಾಗುತ್ತೆ. ಆ್ಯಂಡ್ ನನ್ನ ಮಗಳು ಕೂಡ ನಮಗೆ ಕಾಣಂಗೆ ನಾವು ಇಟ್ಕೊಂಡಿರ್ತೀವಿ. ಇವಾಗ ಏನಾದರೂ ಕುಕ್ಕರ್ ಯೂಸ್ ಮಾಡ್ತಿದ್ದೀವಿ ಅಂದಾಗ ನಮ್ಮ ಮಗಳನ್ನ ರೂಮಲ್ಲಿ ಹಾಕ್ಬಿಟ್ಟು ಲಾಕ್ ಮಾಡಿರ್ತೀವಿ. ಕುಕ್ಕರ್ ಕೂಗಿದ್ದಾದಮೇಲೆ ಬಂದುಬಿಟ್ಟು ಆಫ್ ಮಾಡೋದು ಈ ರೀತಿ. ಇವನ್ ಮಿಕ್ಸಿ ಯೂಸ್ ಮಾಡಬೇಕಾದ್ರೂ ಅಷ್ಟೇ, ಬಿಕಾಸ್ ಸೌಂಡ್ ಬರುತ್ತೆ ಅಲ್ವಾ, ಹಾಕಬೇಕು ಅಂತ. ಅವಳ ಪಾಡಿಗೆ ಟಾಯ್ಸ್ನೆಲ್ಲ ನೋಡಿಕೊಂಡು ತುಂಬ ಅಬ್ಸರ್ವ್ ಮಾಡ್ತಾಳೆ. ಈಗಂತೂ ಈ 3 ಡೇಸಿಂದ ಅಂದರೆ ಲಾಸ್ಟ್ 3 ಡೇಸಿಂದ ಹೇಗಾಗಿದೆ ಅಂದರೆ ಅವಳು ಸ್ವಲ್ಪ ನನ್ನ ಅಬ್ಸರ್ವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ರಂಜಿತ್ ಹತ್ರ ಸಮ್ಟೈಮ್ಸ್ ಹೋಗೋದು ಕಳ್ತಾಳೆ, ನನ್ನ ಹತ್ರ ಆದರೆ ಕಂಫರ್ಟಬಲಾಗಿ ಫೀಲ್ ಮಾಡ್ತಾ ಇರ್ತಾಳೆ. ಒಂದು 3 ಡೇಸಿಂದ ಇದನ್ನು ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಎಕ್ಸ್ಪೆಷಲಿ ನೈಟ್ ಟೈಮ್ ಮಲಗಬೇಕಾದ್ರೆ ತುಂಬ ಲೇಟ್ ಆಗುತ್ತೆ ಅವಳು ಮಲಗೋದು. 10:30, 11:30, ಸಮ್ಟೈಮ್ಸ್ 12 ಕೂಡ ಆಗುತ್ತೆ. ಆವಾಗ ನಾನೇ ಮಲಗಿಸ್ಬೇಕು. ಏನಾರ ರಂಜಿತ್ತು ಕೊಟ್ಟರೆ ಅವಳು ಅಳ್ತಿರ್ತಾಳೆ. ಈ ರೀತಿ ಒಂದು 2-3 ಡೇಸಿಂದ ಈ ರೀತಿ ಆಗ್ತಾಯಿದೆ. ಆ್ಯಕ್ಚುಲಿ ನಾನು ಈ ಮೇಲ್ ಸ್ಟೋಲ್ಗೆ ವೆಯ್ಟ್ ಮಾಡ್ತಾ ಇದ್ದೆ. ಇನ್ನೂ ಕಂಪ್ಲೀಟಾಗಿ ಅವಳಿನ ಫೈಂಡ್ ಔಟ್ ಮಾಡ್ತಿಲ್ಲ ಆನೆಸ್ಟ್ಲಿ. ತಿಂಡಿ ಮಾಡ್ಕೊಂಡು ತಿಂದು ರಂಜಿತ್ ಸ್ವಲ್ಪ ಹೊತ್ತು ಈ ರೀತಿ ಆಚೆಗಡೆ ಕೂಡ ವಾಕ್ ಮಾಡ್ತಾ ಇರ್ತಾರೆ ಅವಳನ್ನ ಎತ್ಕೊಂಡು. ಈಗ ಫ್ರಮ್ ರೀಸೆಂಟ್ ಡೇಸಿಂದ ಒಂದು 3-4 ಡೇಸಿಂದ ಅಷ್ಟೇ ಅವಳಿಗೂ ಯಾವಾಗಲೂ ಮನೆಯಲ್ಲೇ ಕೂಡ ಹಾಕ್ದಂಗೆ ಆಗ್ತಿರುತ್ತಲ್ವ, ಅಬ್ಸರ್ವ್ ಮಾಡ್ತಾ ಇರ್ತಾಳಲ್ವ, ಹಾಗಾಗಿ ಸ್ವಲ್ಪ ಹೊತ್ತಲ್ಲಿ ವಾಕ್ ಮಾಡ್ತೀವಿ. ಆ್ಯಂಡ್ ಮಸಾಜ್ ಆಯಿಲ್ ಯಾವ್ದು ಯೂಸ್ ಮಾಡ್ತೀರಾ ಅಂತ ರಿಪೀಟೆಡ್ಲಿ ಕೇಳ್ತಾ ಇರ್ತೀರಾ. ನಾನು ಈ ಆಲ್ಮಂಡ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು. ನಾನು ಇಫ್ ಪಾಸಿಬಲ್ ಈ ವ್ಲಾಗಲ್ಲಿ ಟ್ಯಾಗ್ ಮಾಡಿರ್ತೀನಿ, ಬೇಕಿದ್ರೆ ನೀವು ಬೈ ಮಾಡ್ಬೋದು. ನಂದು ನೈಲ್ಸ್ ಸ್ವಲ್ಪ ಬೆಳೆದ್ಬಿಟ್ಟಿದೆ, ಅದನ್ನು ಕಟ್ ಮಾಡಬೇಕು. ಸಮ್ಟೈಮ್ಸ್ ಅದನ್ನು ಕೂಡ ನಾನು ಮರ್ತು ಬಿಡ್ತೀನಿ. ಹಾಗಾಗಿ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದೆ. ನೈಲ್ಸ್ ಅಂತೂ ಯೂಶಲಿ ಯಾವಾಗಲೂ ಕಟ್ ಮಾಡಲೇಬೇಕು ಈ ಟೈಮಲ್ಲಿ, ಬಿಕಾಸ್ ನಾವು ಅವಳನ್ನ ಎತ್ಕೋತಿರ್ತೀವಿ, ಕ್ರೀಮ್ಸ್ ಎಲ್ಲ ಅಪ್ಲೈ ಮಾಡ್ತಿರ್ತೀವಿ. ಸೊ ಹಂಗಾಗಿ ಸೇಫರ್ ಸೈಡ್ ಕಟ್ ಮಾಡಿರಬೇಕು. ಆ್ಯಂಡ್ ಇವತ್ತು ಅವಳಿಗೆ ಈ ಔಟ್ಫಿಟ್ನ ವೇರ್ ಮಾಡಿದ್ದೆ, ಕ್ಲಿಪ್ಪಿಂಗ್ನ ಹಾಕಿದ್ದೆ ಅಲ್ವಾ, ಅದೇ ಔಟ್ಫಿಟ್ನ. ಅದು ನಾನು ಫಸ್ಟ್ ಕ್ರೈಯಲ್ಲಿ ಪರ್ಚೇಸ್ ಮಾಡಿದ್ದು. ಅದ್ರದ್ದು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಲಾಸ್ಟ್ ವ್ಲಾಗಲ್ಲಿ. ಸ್ನಾನ ಆದಮೇಲೆ ನನ್ನ ಮಗಳು ಕೂಡ ಮಲಗ್ತಾಳೆ. ನೆಕ್ಸ್ಟ್ ನಾನು ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ಊರಲ್ಲಿದ್ದಾಗ ಬಿಸಿಲಲ್ಲಿ ಕೂಲು ಚೆನ್ನಾಗಿ ಒಣಗಿಸ್ತಿದ್ದೆ. ಬಟ್ ಈಗ ಮನೆ ಮುಂದೆ ಯಾವುದಾದ್ರೂ ಒಂದು ಕಾರ್ನರಲ್ಲಿ ಸ್ವಲ್ಪ ಬಿಸಿಲು ಬೀಳ್ತಿರುತ್ತಲ್ಲ, ಅಲ್ಲೇ ನಿಂತ್ಕೊಂಡು ಒಣಗಿಸ್ತೀನಿ. ಈವನ್ ಟೆರೆಸ್ ಮೇಲೆ ಕೂಡ ಹೋಗೋದಕ್ಕೆ ಹೋಗಲ್ಲ. ಇಫ್ ಇನ್ ಕೇಸ್ ಬಿಸಿಲಿಲ್ಲ ಅಂತಂದರೆ ಸಮ್ಟೈಮ್ಸ್ ಫ್ಯಾನಲ್ಲೇ ನ್ಯಾಚುರಲಾಗಿ ಬಿಟ್ಬಿಡ್ತೀನಿ. ನಂದು ತುಂಬ ಟೈಮ್ ಏನು ತೊಗೊಳಲ್ಲ, ತುಂಬ ತಿನ್ನಾಗಿದೆ. ಏರ್ಸು ಸ್ವಲ್ಪ ಲಾಂಗ್ ಇರ್ಬೋದು ಅಷ್ಟೇ. ವಿತಿನ್ 5 to 10 ಮಿನಿಟ್ಸ್ ಗಾಳಿಗೆ ಚೆನ್ನಾಗಿ ಡ್ರೈ ಆಗಿಬಿಡುತ್ತೆ. ಏರ್ ಡ್ರೈ ಮಾಡ್ಕೋಬೇಕಾದ್ರೆ ಈ ಟೈಮಲ್ಲಿ ರಂಜಿತ್ ಆಚೆ ಕಡೆ ಚಿಕನ್ ತೊಗೊಂಬರಕ್ಕೆ ಹೋಗಿದ್ರು. ನನ್ನ ಮಗಳು ರೂಮಲ್ಲಿ ಮಲಗಿದ್ಲಲ್ವ, ನಾನಂತೂ ಫ್ರೀಕ್ವೆಂಟಾಗಿ ಹೋಗಿ ಚೆಕ್ ಮಾಡ್ತಾನೆ ಇರ್ತೀನಿ. ಮಗ್ಲಾಗ್ತಾಳೆ ಇವಾಗಂತೂ, ಹಾಗಾಗಿ ಹೇಗೆ ಮಲಗಿದಳೋ ಏನೋ ಅಂತ. ಪಿಲ್ಲೋಸ್ ಎಲ್ಲ ಸೈಡಲ್ಲಿ ಸುಮಾರು ಇಟ್ಟಿರ್ತೀವಿ, ಬಟ್ ಸ್ಟಿಲ್ ಫ್ರೀಕ್ವೆಂಟಾಗಿ ಹೋಗಿ ಚೆಕ್ ಮಾಡೋದು ಬೆಸ್ಟು. ತೊಟ್ಲಲ್ಲಿ ಡೇ ಟೈಮ್ ಏನಕ್ಕೆ ಹಾಕಲ್ಲ ಅಂದರೆ ಇದೇ ರೀಸನ್ಗೆ. ನಾವೇನಾದರೂ ಸೌಂಡ್ ಮಾಡ್ತಾನೆ ಇರ್ತೀವಿ, ಅವಳು ಪಟ್ಟಂತ ಎದ್ಬಿಡ್ತಾಳೆ, ಪ್ರಾಪರಾಗಿ ನಿದ್ದೆ ಆಗಲ್ಲ. ಹಾಗಾಗಿ ರೂಮಲ್ಲಿ ಹಾಕಿರ್ತೀನಿ. ಆ್ಯಂಡ್ ಇವತ್ತಿನ ವೆದರ್ ತುಂಬ ಚೆನ್ನಾಗಿದೆ. ಕ್ಲೌಡ್ಸ್ ಎಲ್ಲ ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಿತ್ತು. ಹಾಗಾಗಿ ಆ ಕ್ಲಿಪ್ಪಿಂಗ್ನ ನಾನು ಅಟ್ಯಾಚ್ ಮಾಡಿದ್ದೀನಿ. ರಂಜಿತ್ ಕೂಡ ಆಚೆಗಡೆ ಹೋಗಿ ಸ್ವಲ್ಪ ಐಟಮ್ಸ್ ಏನೇನು ಬೇಕೋ ಎಲ್ಲ ತೊಗೊಂಡು ಬಂದಿದ್ರು. ಆ್ಯಕ್ಚುಲಿ ಇವತ್ತು ನಾನ್ ವೆಜ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಹಾಗಾಗಿ ನಾನು ಚಿಕನ್ ತೊಗೊಂಬರೋಗಿ ಅಂತ ಕಳಿಸಿದ್ದೆ. ಅವ್ರಿಗೆ ಸ್ವಲ್ಪ ಐಟಮ್ಸ್ ಏನೋ ಬೇಕಿತ್ತೇನೋ, ಅವರು ಕೆಲವೊಂದಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೆ ತವಾ ಫ್ರೈ ಮಾಡಿಕೊಡು ಅಂತ ಕೇಳಿದರು. ಈ ವ್ಲಾಗಲ್ಲಿ ನಾನು ಅದ್ರ ರೆಸಿಪಿ ಕೂಡ ಶೇರ್ ಮಾಡ್ತೀನಿ, ಬಿಕಾಸ್ ತುಂಬ ಜನ ತವಾ ಫ್ರೈ ರೆಸಿಪಿ ಕೇಳಿದ್ರಿ. ಅದು ಆ್ಯಂಡ್ ಅದಕ್ಕೆ ಬೇಕಾಗಿರೋ ಐಟಮ್ಸ್ ಆಗಿರ್ಬೋದು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಾನು ಮನೆಯಲ್ಲೇ ತರಿಸ್ಕೋತೀನಿ, ಅದು ಖಾಲಿ ಆಗಿಬಿಟ್ಟಿತ್ತು. ಹಾಗಾಗಿ ಅದನ್ನು ಒಂದು ತೊಗೊಂಡು ಬನ್ನಿ ಅಂತ ಹೇಳಿದ್ದೆ. ಸ್ವಲ್ಪ ಎಗ್ಸ್ ಖಾಲಿ ಆಗಿತ್ತು, ಸ್ವಲ್ಪ ಎಗ್ಸ್ ಕೂಡ ತೊಗೊಂಡು ಬಂದಿದ್ರು. ಆ್ಯಂಡ್ ಅವರು ಏರ್ಪೋರ್ಟ್ಸ್ ಕಳ್ಕೊಬಿಟ್ಟಿದ್ದಾರೆ. ಸಮ್
ಫ್ಯೂ ಡೇಸ್ ಬ್ಯಾಕ್ ಅನ್ನೋದಕ್ಕಿಂತ ಫ್ಯೂ ವೀಕ್ಸ್ ಬ್ಯಾಕು ನಾನು ಊರಲ್ಲಿ ಕರ್ಕೊಂಡು ಬಂದ್ರಲ್ವ ನಮ್ಮನ್ನು ಬೆಂಗಳೂರಿಂದ ಊರಿಗೆ ಬಂದು ಅವತ್ತು ಕಳ್ಕೊಂಡಿರೋದು. ಈ ಮಂತಲ್ಲೇ ಅವರು 2 ಸತಿ ಏರ್ಪೋರ್ಟ್ಸ್ನ ಕಳ್ಕೊಂಡಿದ್ದಾರೆ. 2 ಟೈಮೂ ಬೋಟೇ ಬುಕ್ ಮಾಡಿದ್ರು. ಈ ಟೈಮ್ ಯಾವುದೋ ಪ್ರೋ ಅಂತ ಹೊಸ್ದಾಗಿ ಜೆಪ್ಟೋದಲ್ಲೋ ಅಮೆಝಾನಲ್ಲೋ ಬುಕ್ ಮಾಡ್ಕೊಂಡಿದ್ದಾರೆ. ಅಂದರೆ ಕ್ವಿಕ್ ಡೆಲಿವರಿ ಕೊಡ್ತಾರಲ್ವ, ಅದರಲ್ಲೇ ಆರ್ಡ್ರ್ ಮಾಡ್ಕೊಂಡಿದ್ರು, ಅದನ್ನು ಕೂಡ ಬಂದು ಕೊಟ್ಟೋದ್ರು. ಈ ಏರ್ಪೋರ್ಟ್ಸು ನೀವು ಕಳ್ಕೊಂಡ್ರೆ ಮತ್ತೆ ಏರ್ಪೋರ್ಟ್ಸೇ ತೊಗೋಬಾರ್ದು ನೀವು ಅಂತ ಹೇಳಿದ್ದೀನಿ ನಾನಂತೂ. ಆ್ಯಂಡ್ ಇದೇನು ಅಂತ ನನಗೂ ಸೀರಿಯಸ್ಲಿ ಗೊತ್ತಿಲ್ಲ, ಫಸ್ಟ್ ಟೈಮ್ ನೋಡ್ತಿರೋದು ನಾನು. ಫಸ್ಟೇ ಏನಾದರೂ ಬಾಕ್ಸ್ ಒಳಗಡೆ ಸ್ಕ್ರಬ್ ಏನಾದರೂ ಇದೆಯೋ ಅಂತ ಅಂದ್ಕೊಂಡೆ, ಬಟ್ ಅಲ್ಲ, ಅದು ಲೈಕ್ ನಾವು ಸ್ನಾನ ಮಾಡಬೇಕಾದ್ರೆ ಕಲ್ ಥರ ಯೂಸ್ ಮಾಡ್ಬೋದು. ಬಟ್ ನನಗೇನು ಅದಷ್ಟು ಇಷ್ಟ ಆಗಲಿಲ್ಲ, ನನಗೆ ಗೊತ್ತಾಗ್ಲಿಲ್ವಲ್ಲ, ಹಂಗಾಗಿ ಅವರು ಓಪನ್ ಮಾಡಿ ತೋರಿಸ್ತಿದ್ರು, ಅಂದರೆ ಎಕ್ಸ್ಪ್ಲೈನ್ ಮಾಡ್ತಿದ್ರು ಇದನ್ನು ಯಾವ ಥರ ಯೂಸ್ ಮಾಡೋದು ಏನು ಅಂತ. ಸೀರಿಯಸ್ಲಿ ನಾನು ಇದನ್ನು ಯೂಸ್ ಮಾಡಿ ಕೂಡ ನೋಡಿದೆ, ಅಷ್ಟೇನು ನನಗೆ ಕಲ್ಲೇ ಕಂಫರ್ಟಬಲ್ ಅಂತ ಅನಿಸುತ್ತೆ ಇದು ಕಂಪೇರ್ ಮಾಡಿದ್ರೆ. ನಿಜವಾಗ್ಲೂ ನಾನು ಅವ್ರ ಹತ್ರ ಅದನ್ನೇ ಕನ್ವರ್ಸೇಷನ್ ಮಾಡ್ತಿದ್ದೆ, ಈ ಥರದ್ದೆಲ್ಲ ನೀವು ಎಲ್ಲಿ ಸರ್ಚ್ ಮಾಡ್ತೀರಾ, ಎಲ್ಲಿ ಸಿಗುತ್ತೆ ನಿಮಗೆ ಅಂತ. ಈ ಥರದ್ದೆಲ್ಲ ನನಗಿಂತ ಚೆನ್ನಾಗಿ ಇವ್ರಿಗೇ ಸಿಗೋದು, ಇವರೇ ನನಗೆ ತೋರಿಸ್ತಿರ್ತಾರೆ ಹೊಸ್ದಾಗಿ ಯಾವುದಾದ್ರೂ ಪ್ರಾಡಕ್ಟ್ಸ್ಗಳು ಬಂದಿದೆ. ಆ್ಯಂಡ್ ಕ್ವಿಕ್ಕಾಗೆ ಚಿಕನ್ ಸಾಂಬಾರನ್ನ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಫಸ್ಟ್ಗೆ ಆನಿಯನ್, ಶುಂಠಿ, ಬೆಳ್ಳುಳ್ಳಿ ಇಷ್ಟನ್ನು ನುಣ್ಣಗೆ ರುಬ್ಕೋತೀನಿ. ಆನಿಯನ್ ನಾನು 2 ಮೀಡಿಯಮ್ ಸೈಜ್ ತೊಗೊಂಡಿದ್ದೆ, 1.5 ಗೆಡ್ಡೆ ಬೆಳ್ಳುಳ್ಳಿ ಏನೋ ಹಾಕೊಂಡಿದ್ದೆ, ಸ್ವಲ್ಪ ಶುಂಠಿ, ಇಷ್ಟು ಹಾಕಿ ಈ ರೀತಿ ನುಣ್ಣಗೆ ರುಬ್ಕೊಂಡು ಒಂದು ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ, ಕುಕ್ಕಿಂಗ್ ಆಯಿಲು. ನಾನು ಸನ್ ಪ್ಯೂರ್ ಆಯಿಲೇ ಯೂಸ್ ಮಾಡೋದು, ಯಾವುದೇ ರೀತಿ ಕೊಬ್ಬರಿ ಎಣ್ಣೆ ಎಲ್ಲ ಯೂಸ್ ಮಾಡ್ತಾ ಇಲ್ಲ. 1.5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಬಿಕಾಸ್ ಆ ಚಿಕನ್ ಅಂದರೆ ನಾವು ಪಾರಂ ಕೋಳಿ ಸಾಂಬಾರು ಮಾಡ್ತಾ ಇರೋದು ಇವತ್ತು, ಅದರಲ್ಲಿ ಸ್ವಲ್ಪ ಆಯಿಲ್ ಬಿಟ್ಕೊಳ್ಳುತ್ತೆ ಅಲ್ವಾ, ಮತ್ತು ಆಯಿಲ್ ಜಾಸ್ತಿ ಅಂತ ಅನಿಸುತ್ತೆ. ಹಂಗಾಗಿ ನಾನು ಅಡುಗೆಗೆ ಕುಕ್ಕಿಂಗ್ ಆಯಿಲ್ ಕೂಡ ತುಂಬ ಕಡಿಮೆ ಬಳಸೋದು. ಎಣ್ಣೆ ಕಾದ್ಮೇಲೆ ನಾವೇನು ಗ್ರೈಂಡ್ ಮಾಡ್ಕೊಂಡಿರ್ತೀವೋ ಶುಂಠಿ, ಬೆಳ್ಳುಳ್ಳಿ ಆ್ಯಂಡ್ ಆನಿಯನ್ ಪೇಸ್ಟ್ನ ಹಾಕ್ಕೊಂಡು ಒಂದು 3-4 ಮಿನಿಟ್ಸ್ ಅದು ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಲ್ಲೇ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಚಿಕನ್ ಹಾಕ್ಕೊಂಡು ಸ್ವಲ್ಪ ಅರಿಶಿನ, ಉಪ್ಪು ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೋಬೇಕು. ಆವಾಗ ಚಿಕನ್ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಈ ಸ್ಟೆಪ್ನ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಚಿಕನಲ್ಲಿರೋ ನೀರೆಲ್ಲ ಬಿಟ್ಟು ಅದಕ್ಕೆ ಚೆನ್ನಾಗಿ ಅಬ್ಸರ್ವ್ ಮಾಡಬೇಕು. ಒಂದು 10-15 ಮಿನಿಟ್ಸ್ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಅಷ್ಟರಲ್ಲಿ ನಾನೊಂದು ಮಸಾಲ ರೆಡಿ ಮಾಡಿಕೊಂಡೆ. ಏನೇನು ಹಾಕ್ಕೊಂಡಿದ್ದೆ ಅಂದರೆ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಹಾಕ್ಕೊಂಡಿದ್ದೆ. ಸ್ವಲ್ಪ ಕಾಯಿ ಜಾಸ್ತಿ ಬಳಸಬಾರ್ದು, ಬಾಣ್ತಿಯವರು ಮಕ್ಕಳು ಕಕ್ತಾರೆ ಅಂತ ಹೇಳ್ತಾರೆ, ಹಾಗಾಗಿ ನಾನು ಕಾಯಿ ತುಂಬ ಕಡಿಮೆ ಬಳಸ್ತಾ ಇದ್ದೀನಿ. ಆ್ಯಂಡ್ ಅದಕ್ಕೆ ಮಾಮೂಲಿ ಧನಿಯಾ ಪುಡಿ, ಖಾರದ ಪುಡಿ, ಚಕ್ಕೆ, ಲವಂಗ, ನಿಮ್ಗೇನಾದರೂ ಗಸಗಸೆ ಇದ್ದರೆ ಮನೆಯಲ್ಲಿ ಹಾಕ್ಕೊಳ್ಳಿ. ನಮ್ಮ ಮನೇಲಿ ಇರಲಿಲ್ಲ, ಹಾಗಾಗಿ ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ, ಪುದೀನ ಇಷ್ಟು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಒಂದು ಕಡೆ ತವಾ ಫ್ರೈಗೂ ಕೂಡ ನಾನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ, ಏನೂ ಹಾಕ್ಕೊಂಡಿಲ್ಲ. ಹಳ್ಳಿದು ಚಿಕನ್ ಕಬಾಬ್ ಪೌಡ್ರ್ ಬರುತ್ತೆ, ಅದೊಂದು ಸ್ವಲ್ಪ, ಅದಾದಮೇಲೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಪೇಸ್ಟು, ಸಾಲ್ಟ್ ನಾನು ಎಕ್ಸ್ಟ್ರಾ ಆ್ಯಡ್ ಮಾಡಿಲ್ಲ ಬಿಕಾಸ್ ಕಬಾಬ್ ಪೌಡ್ರಲ್ಲೇ ಇರುತ್ತೆ. ಕರ್ಬೇವಿನ ಸೊಪ್ಪು, ನಿಮ್ಗೆ ಏನಾದರೂ ಲೆಮನ್ ಇಷ್ಟ ಆದರೆ ಲೆಮನ್ ಕೂಡ ಹಾಕೋಬೋದು. ನಾನು ಮೊಸರು ಆ್ಯಂಡ್ ಮೊಟ್ಟೆ ಇದು ಯಾವುದೇ ರೀತಿ ಆ್ಯಡ್ ಮಾಡ್ಕೊಂಡಿಲ್ಲ. ನಾನೇನು ಪೇಸ್ಟ್ ಮಾಡ್ಕೊಂಡಿದ್ದೆ ಅಲ್ವಾ, ಅದನ್ನು ಸ್ವಲ್ಪ ಫ್ರೈ ಆಗಿರೋ ಚಿಕನ್ಗೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಅದ್ರ ಜೊತೆ ವಾಟ್ರ್ ಕೂಡ ಹಾಕ್ಕೊಂಡು 5 ಮಿನಿಟ್ಸ್ ಆಯಿಲಲ್ಲೇ ಫ್ರೈ ಮಾಡ್ಕೋಬೇಕು. ಬಿಕಾಸ್ ನಾವೆಲ್ಲ ಹಸಿದೇ ರುಬ್ಕೊಂಡಿರ್ತೀವಲ್ವ, ಅದ್ರದ್ದೆಲ್ಲ ಸ್ಮೆಲ್ ಹೋಗೋವರೆಗೂ. ಅದಾದಮೇಲೆ ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕ್ಕೊಂಡು ಒಂದು 5 to 6 ವಿಷಲ್ಸ್ ಓಡಿಸ್ಬೇಕು. ಚೆನ್ನಾಗಿ ಚಿಕನ್ ಬೇಯಬೇಕು ಅಂದರೆ ಸಮ್ಟೈಮ್ಸ್ 8 ಕೂಡ ಓಡಿಸ್ಬೇಕು. ಚಿಕನ್ ತವಾ ಫ್ರೈ ಅದೇನು ಮ್ಯಾರಿನೇಟ್ ಮಾಡಿದ್ನೋ ಅದನ್ನು ಇವಾಗ ಹಾಕ್ತಾಯಿದ್ದೀನಿ. ಒಂದು ಕಡೆ ರೈಸ್ ಆಗಿದೆ, ಒಂದೊಂದು ಕಡೆ ಸಾಂಬಾರು ಆಗಿದೆ. ನಾನು ತುಂಬ ಡ್ರೈ ಆಗಿದ್ದರೆ ನನಗೆ ತುಂಬ ಇಷ್ಟ ಆಗುತ್ತೆ. ಕಬಾಬಿಗೆ ಬೇಕಾದರೆ ನೀವು ಮೊಟ್ಟೆ ಎಲ್ಲ ಆ್ಯಂಡ್ ಲೆಮನ್ ಎಲ್ಲ ಆ್ಯಡ್ ಮಾಡ್ಕೋಬೋದು, ಆ್ಯಂಡ್ ಕಾರ್ನ್ಫ್ಲೋರ್ ಕೂಡ ಆ್ಯಡ್ ಮಾಡ್ಕೋಬೋದು ಮ್ಯಾರಿನೇಟ್ ಮಾಡಬೇಕಾದ್ರೆ. ಇದು ತವಾ ಫ್ರೈ ಅಲ್ವಾ, ಸ್ವಲ್ಪ ಡ್ರೈ ಆಗಿರಲಿ ಅಂತೇಳಿ ಸ್ವಲ್ಪ ಮಾತ್ರ ನಾನು ಎಣ್ಣೆನ ತವಾಗೆ ಫ್ರೈ ಅಂದರೆ ಪ್ಯಾನ್ಗೆ ಎಲ್ಲನೂ ಸ್ಪ್ರೆಡ್ ಮಾಡ್ಕೊಂಡಿದ್ದೆ. ಅದಾದಮೇಲೆ ನಾನು ಚಿಕನ್ ಹಾಕ್ಕೊಂಡೆ. ಚೆನ್ನಾಗಿ ಒಂದು 15 ಮಿನಿಟ್ಸ್ ಲೋ ಫ್ಲೇಮಲ್ಲೇ ಅದನ್ನು ಕುಕ್ ಮಾಡ್ಕೋಬೇಕು. ಇನ್ನೊಂದು ಕಡೆ ನಾನು ಮುದ್ದೆ ಕೂಡ ಇಟ್ಟಿದ್ದೀನಿ. ನಾನು ಯಾವಾಗಲೂ 2 ಲೀಟ್ರದ್ದು ಕುಕ್ಕರಲ್ಲೇ ಮುದ್ದೆ ಮಾಡೋದು. ಆ ಕುಕ್ಕರ್ನ ನಾನು ಮುದ್ದೆ ಮಾಡೋದಕ್ಕೆ ಮಾತ್ರನೇ ಇಟ್ಕೊಳ್ಳೋದಕ್ಕೆಲ್ಲ ತುಂಬ ಕಂಫರ್ಟಬಲ್ ಇರುತ್ತೆ ಅಂತ. ನಾನು ಆ್ಯಕ್ಚುಲಿ ಪಾರಂ ಕೋಳಿ ತರಿಸಿದ್ದೆ, ಅಂದರೆ ಚಿಕನ್ ಸಾಂಬಾರು ಮಾಡಿದ್ದೆ, ಮುದ್ದೆಲ್ಲಿ ಊಟ ಮಾಡಬೇಕು ಅಂತ ಅನ್ನಿಸ್ತಿತ್ತು. ಯಾವಾಗಲೂ ಬಿರಿಯಾನಿನೇ ತಿಂತಾ ಇರ್ತೀವಲ್ವ, ಇವತ್ತು ಸಾಂಬಾರು ಮಾಡೋಣ ಅಂತೇಳಿ ಸಾಂಬಾರನ್ನ ಮಾಡ್ಕೊಂಡಿದ್ದು. ಮಿಡಲಲ್ಲಿ ನನ್ನ ಮಗಳು ಹೆದ್ದೋಳ್ತಿರ್ತಾಳೆ, ಹೋಗ್ತಾ ಇರಬೇಕು, ಬರ್ತಾ ಇರಬೇಕು. ಈ ರೀತಿ ಕಂಟಿನ್ಯೂಸ್ ಆಗಿ ಅಡುಗೆ ಮನೆಯಲ್ಲೇ ಕೆಲಸಗಳು ಮಾಡೋಕ್ಕಾಗಲ್ಲ. ನಾನು ಕೆಲಸ ಮಾಡೋ ಟೈಮಲ್ಲಿ ಮಾತ್ರ ಕ್ಯಾಪ್ಚರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಒಂದು ಸೈಡ್ ಮುದ್ದೆ ಕೂಡ ಇಟ್ಟಿದ್ದೀನಿ. ಇನ್ನೇನು ಫ್ಲೇಮ್ ತವಾ ಫ್ರೈದು ಆಫ್ ಮಾಡಬೇಕು ಇನ್ನೊಂದು 5 ಮಿನಿಟ್ಸಲ್ಲಿ ಅನ್ನೋ ಟೈಮಲ್ಲಿ ಮುದ್ದೆಗಿಟ್ಟೆ. ಯಾಕಂದರೆ ಬಿಸಿ ಬಿಸಿ ಮುದ್ದೆ ಊಟ ಮಾಡಬೇಕು, ಬೇಗ ಡೈಜೆಷನ್ ಆಗುತ್ತೆ ಅಂತ ಅಮ್ಮ ಯಾವಾಗಲೂ ಹೇಳ್ತಾನೆ ಇರ್ತಾರೆ. ಹಾಗಾಗಿ ನನ್ನ ಮಗಳು ಎದ್ದಿದ್ದಾಳೆ ಆಯಿತಾ, ಅಂದರೆ ನಾವು ಈ ಪ್ರೊಸೆಸ್ ಮಾಡಬೇಕಾದ್ರೆ ಎದ್ದಿದ್ಲು. ಹಂಗಾಗಿ ನಾವು ಜೊತೇಲಿ ಊಟ ಮಾಡೋಕ್ಕಾಗಲಿಲ್ಲ ಇವತ್ತು. ಫಸ್ಟು ನಾನು ಊಟ ಮಾಡಿ ಅದಾದಮೇಲೆ ರಂಜಿತ್ಗೆ ಹಾಕ್ಕೊಟ್ಟಿದ್ದು. ನಾನು ಬಿಸಿದೆ ಊಟ ಮಾಡಬೇಕಲ್ಲ ಅಂಥೇಳಿ ಫಸ್ಟ್ ನಾನು ಊಟ ಮಾಡಿದೆ. ಇಲ್ಲಾಂದರೆ ಫಸ್ಟ್ ನಾನು ಅವ್ರಿಗೆ ಹಾಕ್ಕೊಡ್ತಿದ್ದಿದ್ದು. ಯಾವತ್ತೇ ಆಗಲಿ ಅವರು ಊಟ ಮಾಡಿದ್ದಾದಮೇಲೆ ನಾನು ಮಾಡೋದು. ಎಲ್ಲ ಅಡುಗೆ ಕೂಡ ಕ್ವಿಕ್ಕಾಗಿ ಮಾಡಿಕೊಂಡೆ. ಸುಮಾರು 1 ಅವರೇ ಟೈಮ್ ತೊಗೊಂತು ಅನಿಸುತ್ತೆ ಈ ಅಡುಗೆ ಎಲ್ಲ ಮಾಡೋ ಅಷ್ಟರಲ್ಲಿ.
ಆ್ಯಂಡ್ ಇವಾಗ ಮುದ್ದೆಗೆ ಹಸಿಟ್ಟು ಹಾಕ್ಬಿಟ್ಟು ಮುದ್ದೆ ಮಾಡ್ಕೊತಾ ಇದ್ದೆ. ಆ್ಯಂಡ್ ಇನ್ನೊಂದು ಕಡೆ ನನಗೆ ಬಿಸಿನೀರು ಬೇಕಲ್ವಾ, ಅದನ್ನು ಕೂಡ ಇಡಬೇಕು ಇವಾಗ. ಬಿಸಿನೀರ ಇಲ್ಲ ತಣ್ಣೀರ ನೀವು ಕುಡಿಯೋದು ಅಂತಲೂ ಕೇಳಿದಿರಿ. ಅಲ್ಲ ತಣ್ಣೀರು ಕುಡಿದ್ರೆ ಓಕೆನಾ ಅಂತಲೂ ಕೇಳ್ತಿದ್ದೀರಾ. ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ ಬಿಸಿನೀರೇ ಕುಡೀರಿ, ತಣ್ಣೀರು ಬೇಡ. ಫೀಡಿಂಗ್ ಸ್ಟಾಪ್ ಮಾಡೋವರೆಗೂ ನಾವು ಬಿಸಿನೀರು ಕುಡಿಯೋದೇ ಬೆಸ್ಟ್ ಅಂತ ಅನಿಸುತ್ತೆ. ನಾನು ಊಟ ಮಾಡಬೇಕಾದ್ರೆ ಆ ಕ್ಲಿಪ್ಪಿಂಗ್ನ ನಾನು ಕ್ಯಾಪ್ಚರ್ ಮಾಡಲಿಲ್ಲ. ಇದು ನನ್ನ ಹಸ್ಬೆಂಡ್ಗೆ ಹಾಕ್ಕೊಟ್ಟಿದ್ದು. ಇವಾಗ ನಾನು ಕ್ಲಿಪ್ಪಿಂಗ್ನ ತೊಗೊತಾ ಇದ್ದೀನಿ. ಇಷ್ಟು ಇವತ್ತಿನ ನಮ್ಮದು ಲಂಚ್ ಆಗಿತ್ತು. ರಂಜಿತ್ ತುಂಬಾ ಚೆನ್ನಾಗಿದೆ ಊಟ ಅಂತಲೂ ಹೇಳಿದ್ರು, ಕಾಂಪ್ಲಿಮೆಂಟ್ಸ್ ಕೊಟ್ಟರು. ಅವರು ಹೇಳ್ತಾ ಇರ್ತಾರೆ ಚೆನ್ನಾಗಿದ್ರು ಹೇಳ್ತಾರೆ, ಏನಾದರೂ ಒಂದು ಕಮ್ಮಿ ಆಗಿದ್ರು ಹೇಳ್ತಾರೆ. ತೀರಾ ಏನು ಫುಡ್ಡಲ್ಲಿ ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ ಏನಿಲ್ಲ. ಒಟ್ನಲ್ಲಿ ಅವ್ರಿಗೆ ಮನೆ ಊಟ ತುಂಬ ಇಷ್ಟ. ಮತ್ತು ಅವರೇ ಆನಿಯನ್ ಮತ್ತು ಸೌತೆಕಾಯಿನ ಕಟ್ ಮಾಡಿಕೊಂಡ್ರು. ಇದು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಅಂದರೆ ಸಂಡೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮದು ಕಂಪ್ಲೀಟ್ ಕ್ಲೀನಿಂಗ್ ಡೇ. ನಾನು ಒಬ್ಬಳೇ ಇದ್ದಾಗ ಕ್ಲೀನ್ ಮಾಡೋಕ್ಕಾಗಲ್ಲ, ಕೆಲವೊಂದಿಷ್ಟು ಕೆಲಸಗಳು ರಂಜಿತ್ ಮಾಡಬೇಕಾಗುತ್ತೆ. ಹಾಗಾಗಿ ನಮ್ಮದು ಏನೇ ಕ್ಲೀನಿಂಗ್ ಇದ್ರೂ ಸಂಡೇನೇ. ನಾನಂತೂ ಯಾವಾಗ 5th ಮಂತ್ ಕಂಪ್ಲೀಟ್ ಆದರೆ ಅಟ್ಲೀಸ್ಟ್ ಚಿಕ್ಕ ಪುಟ್ಟ ಕೆಲಸಗಳು ನಾನು ಮಾಡ್ಕೋಬೋದು ಅಂತ ಅನಿಸುತ್ತೆ. ಯಾಕಂದರೆ ಪ್ರತಿಯೊಂದು ಕೆಲಸಕ್ಕೂ ನಾನು ಇವ್ರಿಗೆ ವೆಯ್ಟ್ ಮಾಡಬೇಕು. ಆ್ಯಂಡ್ ಮೆಸ್ಸಿಯಾಗಿದ್ದರೆ ಮನೆ ನನಗೆ ಇಷ್ಟ ಆಗಲ್ಲ, ಸ್ವಲ್ಪ ನೀಟಾಗಿರಬೇಕು. ಈಗ ನನ್ನ ಮಗಳು ಹುಟ್ಟಿದ್ಮೇಲೆ ತೊಟ್ಲು ಹಾಲಲ್ಲಿ ಆ್ಯಂಡ್ ರಾಕರ್ ಬೇರೆ ತೊಗೊಂಡಿದ್ದೀವಿ. ಅದೆಲ್ಲನೂ ಹಾಲಲ್ಲೇ ಇಟ್ಕೊಂಡಿರ್ತೀವಿ, ರೂಮಲ್ಲೆಲ್ಲ ಇಟ್ಕೊಳ್ಳೋದಕ್ಕೆ ಹೋಗಲ್ಲ. ಫಸ್ಟು ನಾನು ಸೋಫಾ ಕವರ್ ಎಲ್ಲ ಕ್ಲೀನ್ ಮಾಡಿಕೊಡ್ತಾ ಇದ್ದೀನಿ. ಆ್ಯಂಡ್ ಕುಷನ್ದು ಕವರ್ ಕೂಡ ಸ್ವಲ್ಪ ಗಲೀಜಾಗಿತ್ತು, ಅದನ್ನು ವಾಶ್ ಮಾಡೋಣ ಅಂತ ವಾಶ್ ಮಾಡೋದಕ್ಕೆ ಹಾಕಿದೆ. ಆ್ಯಂಡ್ ನೆಲ ಒರೆಸೋದು ಕಸ ಗುಡಿಸಿದ್ದು ಎಲ್ಲ ಪಾಪ ರಂಜಿತೇನೆ. ಇನ್ನು ಆ ಥರದ ಕೆಲಸಗಳು ನನಗೇನು ಹೇಳಲ್ಲ, ಅವರೇ ಎಲ್ಲನೂ ಮಾಡಿಕೊಡ್ತಾರೆ. ಇನ್ನೊಂದು ಸ್ವಲ್ಪ ದಿನ 5th ಮಂತ್ ಕಂಪ್ಲೀಟ್ ಆಗೋವರೆಗೂ ನಾನೇ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾನು ಬಿಸಿನೀರಲ್ಲಿ ಮಾಡ್ಕೊತೀನಿ ಬಿಡಿ, ಅದೇನು ಜಾಸ್ತಿ ಬಗ್ಗಂಗಿಲ್ವಲ್ಲ ಅಂತಲೂ ಕೇಳ್ತೀನಿ. ಬಟ್ ಅವರು ಬೇಡ, 5th ಮಂತ್ ಕಂಪ್ಲೀಟ್ ಆಗೋವರೆಗೂ ನೀನು ಜಸ್ಟ್ ಸಣ್ಣ ಪುಟ್ಟದ ಕೆಲಸ ಮಾಡೋ ಅಷ್ಟೇ, ಈ ಥರದ್ದೆಲ್ಲ ಬೇಡ ಅಂತ ಹೇಳ್ತಾರೆ. ಕುಕ್ಕಿಂಗ್ ಅವ್ರಿಗೆ ಬರಲ್ವಲ್ಲ, ಹಂಗಾಗಿ ನನ್ನ ಹತ್ರ ಮಾಡಿಸ್ತಿದ್ದಾರೆ. ಇವನ್ನೇ ಅವ್ರಿಗೇನಾದರೂ ಕುಕ್ಕಿಂಗ್ ಬರೋಂಗಿದ್ರೆ ಅದನ್ನು ನನ್ನ ಹತ್ರ ಮಾಡಿಸ್ತಿರ್ಲಿಲ್ವೇನೋ ಅಂತ ಅನಿಸುತ್ತೆ. ಆ್ಯಂಡ್ ಅವ್ರಿಗೆ ಕಲಿಯೋ ಇಂಟ್ರೆಸ್ಟ್ ಕೂಡ ನಿಜವಾಗ್ಲೂ ಇಲ್ಲ. ಅವ್ರಿಗೆ ಕುಕ್ಕಿಂಗ್ ಅಂದರೆ ಕೆಲವ್ರಿಗೆ ಇಂಟ್ರೆಸ್ಟ್ ಇರುತ್ತೆ, ಕೆಲವ್ರಿಗೆ ಇಂಟ್ರೆಸ್ಟ್ ಇರಲ್ಲ. ಬೇಕಾದ್ರೆ ಚಾಪ್ ಮಾಡಿಕೊಡ್ತಾರೆ. ಆ್ಯಂಡ್ ಅವರು ಕುಕ್ಕಿಂಗ್ ಹೇಳ್ಕೊಡೋ ಬದಲು ನಾನೇ ಅಡುಗೆ ಮಾಡೋದು ಬೆಸ್ಟ್ ಅಂತ ಅನಿಸುತ್ತೆ. ಬಿಕಾಸ್ ತುಂಬಾ ಟೈಮ್ ಕನ್ಸ್ಯೂಮ್ ಮಾಡುತ್ತೆ ಅವ್ರಿಗೆ ಹೇಳ್ಕೊಡೋಷ್ಟರಲ್ಲಿ. ನೆಕ್ಸ್ಟು ನಾನು ರೂಮ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊತಿದ್ದೀನಿ. ಇಲ್ಲಿ ಪಾಪುದು ಪ್ರತಿಯೊಂದು ವಿಟಮಿನ್ ಸಿರಪ್ ಆಗಿರ್ಬೋದು, ನಂದು ಕ್ಯಾಲ್ಶಿಯಂ ಐರನ್ ಟ್ಯಾಬ್ಲೆಟ್ಸ್. ತುಂಬ ಜನ ಡೆಲಿವರಿ ಆದಮೇಲೆ ಟ್ಯಾಬ್ಲೆಟ್ಸ್ ತೊಗೋತಿದ್ದೀರಾ ಅಂತ ಕೇಳ್ತಿದ್ದೀರಾ. ಹೌದು, ನಾನು ಸೇಮ್ ಟ್ಯಾಬ್ಲೆಟ್ ಕಂಟಿನ್ಯೂ ಮಾಡ್ತಿದ್ದೀನಿ. ನಾನು ನಿಮಗೂ ಸಜೆಸ್ಟ್ ಮಾಡ್ತೀನಿ ಕಂಟಿನ್ಯೂ ಮಾಡಿ ಅಂತ. ಬೋನ್ಸ್ ಎಲ್ಲ ತುಂಬಾ ವೀಕ್ ಇರುತ್ತೆ ಆಯಿತಾ, ಹಂಗಾಗಿ ಟ್ಯಾಬ್ಲೆಟ್ಸ್ನ ಈ ಟೈಮಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ. ನನ್ನ ಮಗಳಿಗೆ ಅಂತ ಪರ್ಚೇಸ್ ಮಾಡಿರ್ತೀನಲ್ಲ ವೆಟ್ ಟಿಶ್ಯೂ, ಅದರಲ್ಲೇ ಎಲ್ಲನೂ ಟೇಬಲೆಲ್ಲ ನೀಟಾಗಿ ವೈಪ್ ಮಾಡಿಕೊಂಡೆ. ಮತ್ತು ಕ್ಲಾತ್ ತೊಗೊಂಡು ಮತ್ತೆ ಬಿಸಿನೀರು ಹಿಡ್ಕೊಂಡು ಟೈಮ್ ತೊಗೊಳುತ್ತೆ ಅಂತೇಳಿ ಅದರಲ್ಲೇ ನೀಟಾಗೆಲ್ಲ ಕ್ಲೀನ್ ಮಾಡಿಕೊಂಡೆ. ಅಲ್ಲೇನು ಅಷ್ಟೊಂದು ಅಂದರೆ ಗಲೀಜಾಗಿರಲ್ಲ. ರೂಮ್ ಆದಷ್ಟು ನಾನು ಅವಾಗಿಂದವಾಗ ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ. ಹಾಲು ಈ ಥರದ್ದು ಏನಾದರೂ ದೊಡ್ಡ ಕೆಲಸಗಳಿದ್ದಾಗ ಮಾತ್ರ ನಾನು ವೀಕೆಂಡ್ವರೆಗೂ ವೆಯ್ಟ್ ಮಾಡೋದು. ಬೆಳಿಗ್ಗೆನೇ ಒಂದು ಟಬ್ಬು ಪಾತ್ರೆಗಳಿತ್ತು, ರಂಜಿತ್ ಎಲ್ಲನೂ ವಾಶ್ ಮಾಡಿ ಇಟ್ಟಿದ್ರು. ಅದೆಲ್ಲ ಡ್ರೈ ಆದಮೇಲೆ ನಾನು ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ. ಆ್ಯಂಡ್ ಪಾತ್ರೆಗಳು ಕೂಡ ಸದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀವಿ. ನಿಜವಾಗ್ಲೂ ರೆಂಟೆಡ್ ಮನೇಲಿದ್ದರೆ ಜಾಸ್ತಿ ಐಟಮ್ಸ್ ತೊಗೊಳೋದಕ್ಕೆ ಬೇಜಾರಾಗುತ್ತೆ. ಯಾವಾಗಲೂ ಮನೆ ಶಿಫ್ಟ್ ಅಂದರೆ ಚೇಂಜ್ ಮಾಡ್ತಾನೆ ಇರ್ತೀವಿ, ಪ್ರತಿಯೊಂದನ್ನು ಕ್ಯಾರಿ ಮಾಡ್ಕೊಂಡು ಹೋಗ್ಬೇಕಲ್ವ. ಸೊ ಏನೋ ಒಂಥರ ಬೇಜಾರು ಅಂತ ಅನಿಸುತ್ತೆ ಏನೇ ಐಟಮ್ಸ್ ಜಾಸ್ತಿ ಇಟ್ಕೊಳ್ಳೋಕೆ. ಮನೇಲಿ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಇಟ್ಕೋಬೇಕು. ಆ್ಯಂಡ್ ನಮ್ಗೆ ಎಷ್ಟು ನೆಸಸರಿ ಇದೆಯೋ ಅಷ್ಟು ಮಾತ್ರನೇ ಇಟ್ಕೋಬೇಕು ಅಂತ ನನ್ನ ಒಪಿನಿಯನ್ ಅದು. ನಾನು ಪಾತ್ರೆ ಜೋಡಿಸೋ ಟೈಮಲ್ಲಿ ರಂಜಿತ್ ಇಲ್ಲಿ ತೊಟ್ಲು ರಾಕರ್ ಎಲ್ಲ ಒಂದು ಟೇಬಲ್ ಆಗಿರ್ಬೋದು ಸೋಫಾ ಮೇಲೆ ಇಟ್ಬಿಟ್ಟು ಅವ್ರು ನೀಟಾಗೆಲ್ಲ ಕ್ಲೀನ್ ಮಾಡ್ತಾಯಿದ್ರು. ಆ್ಯಂಡ್ ಈ ಶೆಲ್ಫ್ನ ನಾನು ಎವ್ರಿಡೇ ಕ್ಲೀನ್ ಮಾಡ್ಕೊತೀನಿ. ಅಡುಗೆ ಮಾಡಿದ ತಕ್ಷಣ ಯಾವುದಾದ್ರೂ ಒಂದು ಟೈಮಲ್ಲಿ ಫ್ರೀ ಮಾಡಿಕೊಂಡು, ಅಂದರೆ ಮಾರ್ನಿಂಗು ಇಲ್ಲ ಆಫ್ಟರ್ನೂನ್ ಇಲ್ಲ ನೈಟ್ ಯಾವುದಾದ್ರೂ ಒಂದು ಟೈಮಲ್ಲಿ ಫ್ರೀ ಮಾಡಿಕೊಂಡು ನೀಟಾಗಿ ಎಲ್ಲನೂ ಒರೆಸಿಟ್ಬಿಡ್ತೀನಿ. ಶೆಲ್ಫ್ದೇನು ನಾನು ವೀಕೆಂಡ್ವರೆಗೂ ವೆಯ್ಟ್ ಮಾಡಬೇಕು ಅಂತ ಏನು ವೆಯ್ಟ್ ಮಾಡಲ್ಲ, ಯಾಕಂದರೆ ಅದು ಕೆಲಸ ಯಾವಾಗಿದ್ರು ನಾನೇ ಮಾಡೋದು. ಕಿಚನ್ದು ಮೆಜಾರಿಟಿ ನಾನೇ ಮಾಡ್ತೀನಿ ಕ್ಲೀನಿಂಗ್ ಎಲ್ಲನೂ. ಅವ್ರಿಗೂ ಗೊತ್ತಿರಲ್ಲ, ಇವಾಗ ಪಾತ್ರೆಗಳೆಲ್ಲ ಜೋಡಿಸೋದು ಯಾವುದ್ಯಾವ್ದು ಎಲ್ಲೆಲ್ಲಿ ಇಡಬೇಕು ಅಂತ ಗೊತ್ತಾಗಲ್ವಲ್ಲ, ಹಾಗಾಗಿ ಮೇಯ್ನ್ ಏನೇ ಇದ್ರೂ ನಾನೇ ಮಾಡ್ತೀನಿ. ನಾವೆಲ್ಲ ಕೆಲಸಗಳು ಮಾಡಬೇಕಾದ್ರೆ ನನ್ನ ಮಗಳು ರೂಮಲ್ಲಿ ಆರಾಮಾಗಿ ಮಲಗಿದ್ಲು. ನಾನು ಬೆಡ್ಶೀಟ್ ಏನಕ್ಕೆ ಒರೆಸಿದ್ದೀನಿ ಅಂತಂದರೆ ಸಮ್ಟೈಮ್ಸ್ ವಿಂಡೋ 2 ಓಪನ್ ಇರುತ್ತಲ್ಲ, ಗಾಳಿ ಜಾಸ್ತಿ ಬರ್ತಿರುತ್ತೆ. ಸೊ ಇರಲಿ ಅಂತ ಒಂದು ಲೇಯರಲ್ಲಿ ಬೆಡ್ಶೀಟ್ ಕೂಡ ಒರೆಸಿರ್ತೀನಿ. ಹೋಮ್ ಟೂರ್ ಯಾವಾಗಲೂ ಕೇಳ್ತಾನೆ ಇರ್ತೀರ, ಮಾಡಿ ಹಾಕಿದ್ರು ಕೂಡ ಹೊಸ್ದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು. ಆ್ಯಂಡ್ ಇವತ್ತು ಯಾವ ರೀತಿ ಕ್ಲೀನ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಕ್ವಿಕ್ಕಾಗಿ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ. ಆ್ಯಂಡ್ ನಾನು ಯೂಸ್ ಮಾಡೋ ಬೆಡ್ಶೀಟ್ ಪಿಲ್ಲೋ ಎಲ್ಲನೂ ನಾನು ಹಾಲಲ್ಲೇ ಮಲಗೋದು. ನನ್ನ ಮಗಳು ತೊಟ್ಲು ಪಕ್ಕನೇ ಮಲಗ್ತೀನಿ ಅಲ್ವ ನೈಟ್ ಟೈಮು. ಸೊ ನಾನು ಯೂಸ್ ಮಾಡೋದು ಬೆಡ್ಶೀಟ್ ಎಲ್ಲನೂ ಹಾಲಲ್ಲೇ ಇಟ್ಕೊಂಡಿರ್ತೀನಿ ಎವ್ರಿ ಟೈಮ್ ರೂಮ್ಗೆ ಹೋಗೋದು ಬರೋದು ಏನಕ್ಕೆ ಅಂತ. ಇಷ್ಟೇ ಗೈಸ್, ಕ್ಲೀನ್ ಮಾಡಿ ಆಯಿತು. ಹೇಳಿ ಅರ್ಥ ಆಗಲ್ಲ ನಿಂಗೆ? ಏನು ಏನು ಹೇಳಿರೆ ಏನೇ? ಓಕೆ, ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅಂತ. ತುಂಬ ಜನ ಈ ರೀತಿ ಡೈಲಿ ವ್ಲಾಗ್ಸ್ ಮಾಡಿ ಅಂತ ಕೇಳ್ತಾ ಇದ್ದೀರಾ. ಇನ್ಮೇಲಿಂದ ನಾನು ಈ ರೀತಿ ಡೈಲಿ ವ್ಲಾಗ್ಸ್ ಆದಷ್ಟು ನಂದು ಡೈಲಿ ಯಾವ ರೀತಿ ಇರುತ್ತೆ ಅಂತ ಈ ರೀತಿ ಕ್ಲಿಪ್ಪಿಂಗ್ಸ್ ಎಲ್ಲನೂ ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ.
ಆ್ಯಂಡ್ ನನ್ನ ಮಗಳಿಗೆ ಕೈಗೆ ಏನು ಬೀಡ್ಸ್ದು ಹಾಕಿರಲಿಲ್ಲ. ನೀವು ಯಾವುದೋ ಬ್ರಾಡ್ಕಾಸ್ಟ್ ಚಾನಲಲ್ಲಿ ನೋಡಿದ್ದೀರಾ ಅಂತ ಅನಿಸುತ್ತೆ. ಒಬ್ಬರು ಕೇಳಿದ್ರಿ ಏನಾದರೂ ಹಾಕಿ ಚೆನ್ನಾಗಿ ಕಾಣಿಸಲ್ಲ ಇಲ್ಲಾಂದರೆ ಅಂತ. ನಾವು ಆ್ಯಕ್ಚುಲಿ ಈ ಥರದ್ದು ಬೆಳ್ಳಿಗೆ ತೊಗೊಂಡಿದ್ದೀವಿ, ಬಟ್ ಅವಳಿಗೆ ಇದು ಲೂಸ್ ಆಗುತ್ತೆ. ನಾನು 2 ಮಣಿ ಬಿಟ್ಟು ಇಲ್ಲಿ ಅಡ್ಜಸ್ಟ್ಮೆಂಟು ಕೊಟ್ಟಿಲ್ಲ, ನೀವೇ ನೋಡ್ತಿರ್ಬೋದು, ಜಸ್ಟ್ ಒಂದು ಕೊಟ್ಟಿದ್ದಾರೆ ಅಷ್ಟೇ. ಸೊ ಇಲ್ಲಿಗೆ ಹಾಕಿದ್ರೆ ಫುಲ್ ಲೂಸ್ ಆಗುತ್ತೆ, ಉದುರೋಗ್ಬಿಡುತ್ತೆ. ನಾನು ಏನು ಮಾಡ್ತಿದ್ದೆ, 2 ಬೀಡ್ಸ್ ಈ ಥರ ಬಿಟ್ಟು ಇಲ್ಲಿಗೆ ಲಾಕ್ ಮಾಡ್ತಿದ್ದೆ, ಈ ರೀತಿ ಇಲ್ಲಿಗೆ ಲಾಕ್ ಮಾಡಿ ಇದನ್ನು ಟೈಟ್ ಮಾಡ್ತಿದ್ದೆ, ಅಂದರೆ ಪ್ರೆಸ್ ಮಾಡ್ತಿದ್ದೆ. ಅವಾಗ ಇದೆರಡು ಹಿಂಗಿರುತ್ತೆ ಅಲ್ವಾ, ಇದನ್ನ ಅವಳು ಬಾಯಲ್ಲಿ ಇಟ್ಕೊತಾಳೆ. ಸೊ ಹಂಗಾಗಿ ನಾನು ಒಂದು ಫ್ಯೂ ಡೇಸ್ ಅಬ್ಸರ್ವ್ ಮಾಡಿ ಅದಾದಮೇಲೆ ರಂಜಿತ್ ರಿಮೂವ್ ಮಾಡಿಬಿಟ್ರು. ಯಾಕೆ ಬೇಕು, ಅವಳು ಮಲಗಿದ್ದಾಗ ಜಾಸ್ತಿ ಹಿಂಗೆ ಇಟ್ಕೊತಿರ್ತಾಳೆ ಕೈ, ಈ ಮಂತಲ್ಲಿ ಹಂಗೆ ಅಂತೆ ಮಕ್ಕಳು. ಸೊ ಹಂಗಾಗಿ ನಾವು ಕರೆಂಟ್ಲಿ ಸದ್ಯಕ್ಕೆ ಇರಲಿ ಅಂತ ಅಂದ್ಬಿಟ್ಟು ರಿಮೂವ್ ಮಾಡಿದ್ದೀವಿ. ಬೇಕಾದ್ರೆ ನೋಡೋಣ ಮುಂದೆ ಅವಳು ಅದನ್ನು ಯಾವಾಗ ಸ್ಟಾಪ್ ಮಾಡ್ತಾಳೋ ಅವಾಗ ಬೇಕಾದರೆ ಹಾಕೋಣ. ಅಷ್ಟೊತ್ತಿಗೆ ಕೈ ಸ್ವಲ್ಪ ದಪ್ಪ ಆಗುತ್ತೆ, ಡೈರೆಕ್ಟ್ ಹಿಂಗೆ ಲಾಕ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ರಿಮೂವ್ ಮಾಡಿಟ್ಟಿದ್ದೀವಿ. ಎರಡು ಕೂಡ ರೀಸೆಂಟಾಗಿ ತೊಗೊಂಡಿದ್ದು. ಇದ್ರದ್ದು ಮಿನಿ ವ್ಲಾಗ್ ನಾನು ಮಾಡ್ಕೊಂಡಿದ್ದೀನಿ, ಇನ್ನೂ ಅಪ್ಲೋಡ್ ಮಾಡಿಲ್ಲ, ಬರುತ್ತೆ ಈ ವೀಕಲ್ಲೇ ಅಷ್ಟೇ ಗೈಸ್. ಆ್ಯಂಡ್ ಇನ್ನೊಂದು ಬರುತ್ತೆ, ಅದು ಅಮ್ಮ ಊರಲ್ಲಿ ತೊಗೊಂಡಿದ್ರು ಆಯಿತಾ, ಅದನ್ನು ಕೂಡ ಹಾಕಿದ್ವಿ. ನಮ್ಮ ಅಪ್ಪ ಬಂದು ನೋಡಿಬಿಟ್ಟು ಅವಳು ಮೊದಲೇ ಕೈನ ಬಾಯಲ್ಲಿ ಇಟ್ಕೋತಿರ್ತಾಳೆ, ಮಿಸ್ ಆಗ ಮಣಿ ಕಡ್ದು ಬಾಯಲ್ಲಿ ಹೋದರೆ ಏನು ತೆಗೆದ್ಬಿಡ್ರಿ, ಅವೆಲ್ಲ ಏನು ಮಾಡೋಕ್ಕೆ ಹೋಗ್ಬೇಡ್ರಿ ಅಂತ ಅಂದರು. ಆ್ಯಂಡ್ ಕೊರಳಿಗೆ ಅದೇನು ಚಿನ್ನಿನ ತಾಳಿ ಅಂತ ಹೇಳ್ತಾರಲ್ಲ, ಸಮಥಿಂಗ್ ಏನೋ ಆ ತಾಳಿ ಹಾಕ್ತಾರಲ್ವ ಮಕ್ಳಿಗೆ ದೃಷ್ಟಿ ಆಗಬಾರ್ದು ಅಂತ, ಅದನ್ನು ಕೂಡ ಹಾಕಬೇಡಿ ಮಕ್ಳಿಗೆ ಒಪ್ಕೊಳ್ಳುತ್ತೆ ಅಂತ ಹೇಳಿದ್ರಿ. ನನಗೂ ಅದೇ ಥಾಟ್ ಇದ್ದಿದ್ದು, ನನಗೂ ರಂಜಿತ್ಗೂ ಈ ಥರ ಎಲ್ಲ ಯಾಕೆ ಹಾಕಬೇಕು, ಏನಾದರೂ ತರಿಸ್ಕೊಂಡ್ರೆ ಎಲ್ಲ ಬಟ್ಟೆಗೂ ಪಿನ್ ಹಾಕ್ತಿದ್ವಿ, ಅದು ಬಟ್ಟೆ ಎಲ್ಲ ತೂತಾಗ್ತಿತ್ತು. ಆ್ಯಂಡ್ ಪಿನ್ನೆಲ್ಲಿ ಅವಳು ಕೈ ಹಿಂಗೆ ಆಡಿಸುವಾಗ ಓಪನ್ ಆಗಿ ಅದೆಲ್ಲಿ ಎಫೆಕ್ಟ್ ಆಗುತ್ತೋ ಅಂತ ಆ ಥರ ಎಲ್ಲ ಥಿಂಕ್ ಮಾಡಿ ಅದನ್ನು ಕೂಡ ರೀಸೆಂಟಾಗಿ ಒಂದು ಫ್ಯೂ ಡೇಸ್ ಬ್ಯಾಕ್ ಅದನ್ನು ಕೂಡ ನಾನು ರಿಮೂವ್ ಮಾಡಿದೆ. ಇವಾಗ ಸದ್ಯಕ್ಕೆ ಯಾವುದೇ ರೀತಿ ಆಗ್ತಿಲ್ಲ. ನಾನು ಪ್ಲ್ಯಾನ್ ಮಾಡ್ಕೊತಿದ್ದೀನಿ, ಅಟ್ಲೀಸ್ಟ್ ಬ್ಲ್ಯಾಕ್ ಥ್ರೆಡ್ ಆದರೂ ತೊಗೊಂಡು ಬಂದು ಕಟ್ಟೋಣ ಈ ವೀಕಲ್ಲಿ ಅಂತ. ಬಿಕಾಸ್ ಆ ಕೆಲಸ ಮಾಡೋದಕ್ಕೆ ವೀಕೆಂಡ್ಗೆ ವೆಯ್ಟ್ ಮಾಡಬೇಕು, ಇಲ್ಲಾಂದರೆ ಈವ್ನಿಂಗ್ ಟೈಮ್ ರಂಜಿತ್ ಬೇಗ ಬಂದರೆ ತೊಗೊಂಡು ಬನ್ನಿ ಅಂತೇಳಿ ಅದನ್ನು ಕಟ್ತೀವಿ ಅಷ್ಟೇ. ನೀವು ಯಾವ ರೀತಿ ಮಾಡ್ತಿದ್ದೀರಾ ನಿಮ್ಮ ಮಕ್ಳಿಗೆ ಅಂತ ದಯವಿಟ್ಟು ತಿಳಿಸಿ. ಕೆಲವರು ಸೈಜ್ ಕರೆಕ್ಟಾಗಿ ಮಾಡಿಸ್ಕೋತಾರೆ, ನನಗೆ ಇವಾಗ ನಿಜವಾಗ್ಲೂ ಆಚೆ ಹೋಗೋಕ್ಕಾಗಲ್ಲ ಪಾಪನ ಕರ್ಕೊಂಡು, ಹಂಗಾಗಿ ಏನು ಮಾಡ್ತಾಯಿಲ್ಲ ಸದ್ಯಕ್ಕೆ, ಅಲ್ಲಿಗೆ ಬಿಟ್ಬಿಟ್ಟಿದ್ದೀವಿ. ಆ್ಯಂಡ್ ಫ್ಲ್ಯಾಟ್ ಹೆಡ್ ಇದೆ ನಮ್ಮ ಪಾಪುಗೆ, ಏನಾದರೂ ನೀವು ಸಜೆಷನ್ ಮಾಡಿ, ನೀವು ಯಾವ ರೀತಿ ಏನು ಯೂಸ್ ಮಾಡ್ತಾಯಿದ್ದೀರಾ ಅಂತೆಲ್ಲ ಕೇಳ್ತಿದ್ವಿ. ಮುಂಚೆ ಎಲ್ಲ ಒಂದು ಕಾಟನ್ ಕ್ಲಾತಲ್ಲಿ ದಿಮ್ ಥರ ಮಾಡಿ ಸುತ್ತ ಇಡೋರು, ಬಟ್ ಈಗ ಈ ರೀತಿ ತುಂಬ ಪಿಲ್ಲೋಸ್ ಬರ್ತವೆ. ಅವರು ಬೆಡ್ ಮೇಲೆ ಮಲಗಿರಲಿಲ್ಲ, ತೊಟ್ಲಲ್ಲೇ ಮಲಗಿರಲಿ, ಈ ಪಿಲ್ಲೋನ ಯೂಸ್ ಮಾಡಿ ಪಿಲ್ಲೋ ಇಟ್ಟು ಅವ್ರ ತಲೆನ ಇಲ್ಲಿಗೆ ಪ್ಲೇಸ್ ಮಾಡಿ, ಆವಾಗ ಫ್ಲ್ಯಾಟ್ ಹೆಡ್ ಆದಷ್ಟು ಅವಾಯ್ಡ್ ಆಗುತ್ತೆ. ಆ್ಯಂಡ್ ರಾಕರ್ನ ತೊಗೊಂಡಿದ್ದೆ ನಾನು, ಆ ರಾಕರ್ಗೆ ಒಂದು ಪಿಲ್ಲೋ ಕೂಡ ಕೊಟ್ಟಿದ್ದಾರೆ, ಇದು ಸ್ವಲ್ಪ ದಪ್ಪ ಆಯಿತು. ಬಟ್ ಇವಳಿಗೆ ಇದು ಇವಾಗ ಕಂಫರ್ಟಬಲ್. ಯಾಕೆ ಅಂತಂದರೆ ಅವಳು ಇವಾಗ ಸೈಡಿಗೆ ಬರ್ತಾಳೆ ಮಲಗಬೇಕಾದ್ರೆ, ಅಂದರೆ ಏನಂತಾರೆ ಅದನ್ನು ಮಗ್ಲಾಗ್ತಾರೆ ಅಂತ ಹೇಳ್ತಾರವ ಮಕ್ಕಳು, ಆ ಥರ ಆಗ್ತಿರ್ತಾಳೆ. ಇದನ್ನು ಇಕ್ಕಿದ್ರೆ ಅದು ಆದಷ್ಟು ಅವಾಯ್ಡ್ ಮಾಡ್ತಾಳೆ, ಅವಳಿಗೆ ಬರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಬಿಕಾಸ್ ಇದು ಸ್ವಲ್ಪ ಅಂದರೆ ಇದು ತಡೆಯುತ್ತೆ. ಹಾಗಾಗಿ ಇದನ್ನು ನಾನು ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ. ನೈಟ್ ಟೈಮ್ ಯೂಸ್ ಮಾಡಲ್ಲ, ಎಲ್ಲಿ ಕತ್ತ ಬರುತ್ತೆ ಅಂತ ಅಂದ್ಬಿಟ್ಟು. ಏನೇನೋ ಮದರ್ಸ್ದು ಗೊತ್ತಲ್ವ, ಏನೇನೋ ಥಿಂಕ್ ಮಾಡ್ತಾ ಇರ್ತೀವಿ ಎಲ್ಲ ವಿಷಯದಲ್ಲೂ. ಆ್ಯಂಡ್ ಆ ಪಿಲ್ಲೋ ರಾಕರು ಕೊಟ್ಟಿರೋ ಪಿಲ್ಲೋ ಕ್ಲಿಪ್ಪಿಂಗ್ ನನಗೆ ಬೇಕಾಗಿಲ್ಲ, ಪಿಕ್ ಏನಾದರೂ ಅಟ್ಯಾಚ್ ಮಾಡ್ತೀನಿ, ಅದು ತುಂಬ ಚೆನ್ನಾಗಿದೆ. ರಾಕರ್ ಜೊತೆಗೇ ಕೊಟ್ಟಿದ್ದು, ನಾನು ಅವತ್ತು ತೋರಿಸಿಲ್ಲ ನಿಮಗೆ, ಬಿಕಾಸ್ ನನ್ನ ಮಗಳಿಗೆ ಅದು ಪಿಲ್ಲೋ ಜಾಸ್ತಿ ಯೂಸ್ ಮಾಡ್ತೀನಿ ಡೇ ಟೈಮ್ ಬೆಡ್ ಮೇಲೆ ಹಾಕ್ದಾಗ, ಹಾಗಾಗಿ ಅಲ್ಲಿತ್ತಲ್ವ, ಸೊ ಸಿಗಲಿಲ್ಲ. ವ್ಲಾಗ್ ಮಾಡಬೇಕಾದ್ರೆ ಅಟ್ಯಾಚ್ ಮಾಡೋಕ್ಕಾಗಲಿಲ್ಲ. ಈಗಲೂ ಅಲ್ಲಿ ಮಲಗಿದ್ದಾಳೆ, ಇಲ್ಲಿ ಪಿಕ್ ಅಟ್ಯಾಚ್ ಮಾಡ್ತೀನಿ. ಚೆನ್ನಾಗಿದೆ ಆ ಪಿಲ್ಲೋ, ತುಂಬ ಸಾಫ್ಟಾಗಿ. ಆ ರಾಕರ್ ಲಿಂಕ್ ಅಂತೂ ತುಂಬ ಜನ ಕೇಳ್ತಾ ಇದ್ದೀರಾ. ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ವ್ಲಾಗ್ ಯಾವ ವ್ಲಾಗಲ್ಲಿ ಅದನ್ನು ಶೇರ್ ಮಾಡಿಕೊಂಡು ಅದೇ ವ್ಲಾಗಲ್ಲೇ ಟ್ಯಾಗ್ ಮಾಡಿದ್ದೀನಿ, ನೀವು ಹೋಗಿ ಟ್ಯಾಪ್ ಮಾಡಿ ಬೈ ಮಾಡ್ಬೋದು. ವಿಸ್ ಲಿಂಕಲ್ಲಿ ಇನ್ನೂ ಅಪ್ಡೇಟ್ ಮಾಡಿಲ್ಲ, ಬಿಕಾಸ್ ನಾನು ಅದ್ರದ್ದು ವ್ಲಾಗೇ ಇನ್ನೂ ಅಪ್ಲೋಡ್ ಮಾಡಿಲ್ಲ, ಕೆಳಗಡೆ ಹೋಗ್ಬಿಟ್ಟಿದೆ. ಅದು ಸ್ಟಾರ್ಟಿಂಗ್ ನಾವು ಬೆಂಗಳೂರಿಗೆ ಬಂದ್ವಿ ಅಲ್ವಾ, ಅವತ್ತೇ ರಿಸೀವ್ ಆಗಿದ್ದು ಪಾರ್ಸಲ್ಲು. ಸೊ ಅದನ್ನು ಕೂಡ ಇವತ್ತೇ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅಂದರೆ ಈ ವ್ಲಾಗ್ ಇವತ್ತು ಶೂಟ್ ಮಾಡ್ತಾಯಿದ್ದೀನಿ, ನಾಳೆ ಅಪ್ಲೋಡ್ ಮಾಡ್ತೀನಿ, ನಾಳೆನೇ ಅದು ಕೂಡ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ವ್ಲಾಗ್ ಬರೋಷ್ಟೊತ್ತಿಗೆ ಅಪ್ಲೋಡ್ ಆಗಿರುತ್ತೆ, ಚೆಕ್ ಮಾಡಿ ಹೋಗಿ ವಿಜ್ ಲಿಂಕಲ್ಲಿ. ಇಷ್ಟೇ ಗೈಸ್, ಇನ್ನೇನಿಲ್ಲ. ಈ ಡೈಲಿ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಹತ್ರ ಇನ್ನೊಂದು ಗುಡ್ ನ್ಯೂಸ್ನ ನಾನು ಶೇರ್ ಮಾಡ್ಕೋಬೇಕು. ನನ್ನ ಮಗಳು ಫೇಸ್ ರಿವೀಲ್ ಯಾವಾಗ ಮಾಡ್ತೀರಾ ಅಂತ ಎಲ್ಲ ವ್ಲಾಗ್ಸಲ್ಲೂ ಕೇಳ್ತಾನೆ ಇದ್ರಿ, ಆದಷ್ಟು ಬೇಗ ಮಾಡಿ ಅಂತ. ಫೈನಲಿ ನಾನು ರಂಜಿತ್ ಕೂತ್ಕೊಂಡು ಡಿಸ್ಕಸ್ ಮಾಡಿ ಒಂದು ಡೇಟ್ನ ಫೈನಲ್ ಮಾಡಿದ್ದೀವಿ. May 18th ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ. ನಿಮ್ಮೆಲ್ರಿಗೂ ಗೊತ್ತು, ಅಂದರೆ ಮ್ಯಾರೇಜ್ ವ್ಲಾಗ್ಸ್ ಎಲ್ಲ ನೋಡ್ಕೊಂಡು ಬಂದಿದ್ರೆ. ಸೊ May 18th ನಾನು ಸ್ಪೆಷಲ್ ಡೇ, ನಮ್ಮದು ಫಸ್ಟ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಹಾಗಾಗಿ ಅವತ್ತೇ ನಾನು ಫೇಸ್ ರಿವೀಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ರಂಜಿತ್ ಕೂಡ 3rd ಮಂತಲ್ಲಿ ಮಾಡು ಪರವಾಗಿಲ್ಲ ಅಂತ ಹೇಳಿದರು. ಹಾಗಾಗಿ ಆ ಡೇಟ್ನೇ ಫಿಕ್ಸ್ ಮಾಡಿದ್ವಿ. ಇನ್ನೊಂದು ಫ್ಯೂ ಡೇಸ್ ಇದೆ ಅಷ್ಟೇ, ವೆಯ್ಟ್ ಮಾಡಿ ತೋರಿಸ್ತೀನಿ ನಿಮಗೆ ನನ್ನ ಮಗಳನ್ನ
ನನ್ನ ಮೇಲೆ ಯಾವ ರೀತಿ ಬ್ಲೆಸ್ಸಿಂಗ್ಸ್ ಲವ್ ಎಲ್ಲ ಕೊಟ್ಟಿದ್ದೀರೋ ಅವಳಿಗೆ ನನಗಿಂತ ಜಾಸ್ತಿ ಕೊಡಿ ಆಯಿತಾ. ಅಷ್ಟೇ, ಇನ್ನೇನು ಇಲ್ಲ. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಫ್ ಪಾಸಿಬಲ್ ನಾನು ನಾಳೆ ಇನ್ನೊಂದು ಡೈಲಿ ವ್ಲಾಗ್ ಮಾರ್ನಿಂಗಿಂದ ನಾನೊಬ್ಬಳೇ ಇದ್ದಾಗ ನನ್ನ ಡೇ ಹೇಗಿರುತ್ತೆ ಅಂದ್ಬಿಟ್ಟು ಕ್ಯಾಪ್ಚರ್ ಮಾಡಿ ಹಾಕ್ತೀನಿ. ನಿಮ್ಗೆ ಆ ಥರ ವ್ಲಾಗ್ಸ್ ಖಂಡಿತ ಇಷ್ಟ ಆಗುತ್ತೆ. ಬಿಕಾಸ್ ತುಂಬ ಜನ ರಿಕ್ವೆಸ್ಟ್ ಮಾಡಿದೆ ಡೈಲಿ ವ್ಲಾಗ್ಸು. ಇನ್ಮೇಲಿಂದ ಆದಷ್ಟು ನಾನು ಕೂಡ ಕ್ಯಾಪ್ಚರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿ ಡೈಲಿ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತೀನಿ. ಅಂದರೆ ಡೈಲಿ ಹಾಕೋಕ್ಕಾಗಲ್ಲ ಯೂಟ್ಯೂಬಲ್ಲಿ ಲಾಂಗ್ ವಿಡಿಯೋ, ಅಟ್ಲೀಸ್ಟ್ ಡೇ ಬೈ ಡೇ ಇಲ್ಲ 2 days ಒನ್ಸ್ ಹಾಕ್ಬೋದು ಅಷ್ಟೇ. ಬಿಕಾಸ್ ಪಾಪು ಚಿಕ್ಕವಳು ಇರೋದ್ರಿಂದ ಇನ್ನೊಂದು ಫ್ಯೂ ಮಂತ್ಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಬೇಕಾದರೆ ಜಾಸ್ತಿ ವ್ಲಾಗ್ಸ್ನ ಅವಳು ನಾನು ಇಬ್ಬರು ಸೇರಿ ಮಾಡ್ತೀವಿ ಅಷ್ಟೇ ಗೈಸ್. ನಾಳೆ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.